ಇವತ್ತಿನ ದಿನ ನಾವು ನೋಡ್ತಾ ಇದೀವಿ ರಾಜ್ಯಾದ್ಯಂತ ಸರಣಿಯಾಗಿ ಬಡ ಮಹಿಳೆಯರ ಸಾವಾಗ್ತಾ ಇದೆ. ಸಾವು ಕೇವಲ ಬಡ ಮಹಿಳೆಯರದಾಗ್ತಾ ಇದೆ. ಶ್ರೀಮಂತರಿಗೆ ಅಥವಾ ಪ್ರೈವೇಟೈಸ್ ಯಾರು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಸಾವಾಗ್ತಾ ಇಲ್ಲ. ಸೊ ಇದರ ಅರ್ಥ ಏನಂತಂದ್ರೆ ಅವ್ರು ಏನ್ ಕೊಡ್ತಾ ಇದ್ದಾರೆ, ಮೆಡಿಸನ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಅದರಲ್ಲಿ ಕಳಪೆ ಇದೆ ಅನ್ನೋದು ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಇದರಲ್ಲಿ ಕಮಿಷನ್ ದಂಧೆ ನಡೀತಿರೋದು ಒಂದು ಕ್ಲಿಯರ್ ಆಯ್ತು. ಸೊ ಇನ್ನು ಯಾರ್ದು ಒಂದು ಪರ್ಮಿಷನ್ ಬೇಕಂತ CM ಸಾಹೇಬ್ರು ಕಾಯ್ತಾ ಇದ್ದಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೂ ಸಹ ಆರೋಗ್ಯ ಸಚಿವರು ಯಾವ ರೀತಿ ಆರಾಮಾಗಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ದೊಡ್ಡದಾಗಿ ಮಾತಾಡುವಂತ, ಮಹಿಳೆಯರ ಪರವಾಗಿ ಮಾತನಾಡುವಂತ ಮಹಿಳೆಯಾಗಿ ದಿಟ್ಟ ಮಹಿಳೆ, ನಾನು ಅಂತ ಮಹಿಳೆ ಇಂಥ ಮಹಿಳೆ ಅಂತ ಹೇಳ್ಕೊಳ್ಳುವಂತ ಸಚಿವರು ಯಾಕೆ ಈಗ ದಿಟ್ಟತನ ಹೋಯ್ತಾ, ಮಹಿಳೆಯರ ಪರ ಧ್ವನಿ ನಿಮ್ದೇನೋ ಹೋಗ್ಬಿಡ್ತಾ ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್. ಆಮೇಲೆ ನಿನ್ನೆ ನೋಡ್ತಾ ಇದ್ವಿ DC ಸಾಹೇಬ್ರು ಹೇಳ್ತಾ ಇದ್ರು ನಮ್ಮ ರಾಯಚೂರಲ್ಲೂ ಕೂಡ ಈ ತರ ಸರಣಿ ಸಾವಾಗಿರೋದ್ರ ಬಗ್ಗೆ ಮಹಿಳೆಯರ ಧ್ವನಿ ಎತ್ತಿದಾಗ ನಾವು ರಿಪೋರ್ಟ್ ರೆಡಿ ಮಾಡ್ತಾ ಇದೀವಿ, ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅಂತ ಹೇಳಿ. ಇನ್ನೇನು 100 ಜನದ ಸಾವಾಗ್ಬೇಕಾ, 1000 ಜನದ ಸಾವಾಗ್ಬೇಕಾ, ಇನ್ಯಾವಾಗ ರಿಪೋರ್ಟ್ ರೀ ನೀವು ಒಪ್ಸೋದು? ಸೊ ತಕ್ಷಣವೇ ನಾವು ಮಹಿಳೆಯರು ನೀವೇನಾದ್ರೂ ರಿಪೋರ್ಟ್ ಒಪ್ಸಿಲ್ಲ, ಒಂದು ತನಿಖಾ ತಂಡ ರಚಿಸಿಲ್ಲ ಅಂತ ಹೇಳದೆ ಹೋದಲ್ಲಿ ನಾವು DC ಆಫೀಸ್ಗಳನ್ನ ನುಗ್ಗುತ್ತೀವಿ, ವಿಧಾನಸೌಧವನ್ನ ನುಗ್ಗುತ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿಚಾರ ಇಟ್ಕೊಂಡು ಇವತ್ತು ಅಧಿಕಾರ ಬಂದಿದೆ. ಇವತ್ತು ಸರಣಿ ಸಾವು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 11 ಮಹಿಳೆಯರ ಬಾಣಂತಿಯರ ಸಾವು ಆಗಿದೆ, ಜೊತೆಗೆ ನವಜಾತ ಮಕ್ಕಳ ಸಾವು ಕೂಡ ಆಗಿದೆ. ಸಹಜವಾಗಿ ನಾವು ಇದು ಕೇಳಲೇಬೇಕು. ಮೊದಲನೇದಾಗಿ ಹಳ್ಳಿಗಳಿಗೆ, ಪ್ರತಿಯೊಬ್ಬ ಹಳ್ಳಿಗಳು ಬಡವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ತಾಲೂಕು ಆಸ್ಪತ್ರೆಗೆ ಬಂದಾಗ ಅಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ, ಅಲ್ಲಿ ವೈದ್ಯಕೀಯರ ನಿರ್ಲಕ್ಷ್ಯದಿಂದ ಜಿಲ್ಲಾಸ್ಪತ್ರೆಗೆ ಕಳಿಸುವಂತ ವ್ಯವಸ್ಥೆ ಆಗ್ತಿದೆ. ಅಲ್ಲಿಂದ ಬರೋಷ್ಟೇ ಸಾಕಷ್ಟು ಹೆರಿಗೆ ಬಂದಂತ ಮಹಿಳೆಯರು ಸಾಕಷ್ಟು ರಕ್ತಸ್ರಾವ ಆಗ್ಯಾವ, ಇನ್ನೂ ಒಂದು ಆಗ್ಯಾವ. ಅವರು ಬಹಳ ಬಳಲಿರ್ತಾರೆ. ಇನ್ನು ಜಿಲ್ಲಾಸ್ಪತ್ರೆಗೆ ಬರೋಷ್ಟು ಅವ್ರದ್ದು ಅರ್ಧ ಜೀವನ ಹೋಗಿರುತ್ತೆ. ಈ ವಿಚಾರವಾಗಿ ಜಿಲ್ಲಾಡಳಿತ ಸಂಪೂರ್ಣ ಅಧಿಕಾರಿಗಳಿರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ಏನ್ ತೀರ್ಮಾನ ತಗೊಂತದನ್ನು ನೋಡ್ಬೇಕು. ಯಾಕಂದ್ರೆ ಇದು ಸಂಪೂರ್ಣ ಮಹಿಳೆ ವಿರೋಧಿ ಮತ್ತು ರೈತ ವಿರೋಧಿ, ದಲಿತ ವಿರೋಧಿ ಸರ್ಕಾರ ಆಗಿದೆ ಅಂತ ಈ ಮೂಲಕ ಹೇಳ್ತೀವಿ. ಇದೇ ರೀತಿ ಬಾಣಂತಿಯರ ಮೇಲೆ ಆಗ್ತಿರೋಂಥ ದೌರ್ಜನ್ಯ, ಸಾವುಗಳು ನೋಡಿದ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ಎರಡು ಮಾತಿಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆರೋಗ್ಯ ಸಚಿವರಿಗೆ, ಅಸಮರ್ಥ ಆರೋಗ್ಯ ಸಚಿವರಿಗೆ, ಸ್ವಚ್ಛ ಆಡಳಿತ ನೀಡತಕ್ಕಂಥ ನೀಡವಲ್ಲದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ ಸಿಗಲೇಬೇಕು, 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 ಬೇಕು. ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ? ದಿನೇಶ್ ಗುಂಡೂರಾವ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೂಡ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ರಾಜೀನಾಮೆ ನೀಡಲೇಬೇಕು. ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ತಕ್ಷಣ ರಾಜೀನಾಮೆ ಕೊಡಲೇಬೇಕು. ಬಾಣಂತಿಯರ ಸಾವಿಗೆ ಕಾರಣವಾಗುತ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಶವಾಗಾರವಾಗುತ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಶವಾಗಾರವಾಗುತ್ತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತ ಶವಾಗಾರವಾಗುತ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬೇಕೇ ಇಲ್ಲದಂತ ಸರ್ಕಾರಕ್ಕೆ ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ? ಬಾಣಂತಿಯರ ಸಾವಿನ ಮೇಲೆ ಅಧಿಕಾರ ಮಾಡುತ್ತಿರುವಂತ ಸರ್ಕಾರಕ್ಕೆ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ನೀಡಲೇಬೇಕು. ಮಹಿಳೆಯರನ್ನು ಮುಂದೆ ಇಟ್ಟು ಆಡಳಿತ ಮಾಡುತ್ತ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ನೀಡಲೇಬೇಕು.